ಕೆಳಗಿನ ಲೋಹಗಳಲ್ಲಿ ಯಾವುದು ಸಾಮಾನ್ಯವಾಗಿ ತಾಪಮಾನ ಮತ್ತು ಒತ್ತಡದ ಪರಿಸ್ಥಿತಿಗಳಲ್ಲಿ ದ್ರವ ರೂಪದಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದು ದ್ರವ ರೂಪದಲ್ಲಿ ಕಂಡು ಬರ್ತಕ್ಕಂತ ಲೋಹ ಆಗಿದೆ ಮಿನಿಮಮ್ ಟೆಂಪರೇಚರ್ ಅಲ್ಲಿ ಅಂತ ಯೋಚನೆ ಮಾಡಿ. ಎಸ್, ಕ್ವಿಕ್ ಪೋಲ್ ಫುಲ್ಲು. ಥ್ಯಾಂಕ್ ಯು ಸೌಮ್ಯ. ರೈಟ್, ಆಬ್ವಿಯಸ್ಲಿ ಆನ್ಸರ್ ಏನು? ಪಾದರಸ ಅಲ್ವಾ? ಸೊ ಪಾದರಸ ಅನ್ನೋದು ಕಾಮನ್ ಆಗಿ ಪಾದರಸ ಅನ್ನೋದು ದ್ರವ ರೂಪದಲ್ಲಿ ಕಂಡ್ಬರ್ತಕ್ಕಂತ ಲೋಹ. ಪಾದರಸ ಜೊತೆಗೆ ಇನ್ಯಾವುದು? ಗ್ಯಾಲಿಯಂ ಅಲ್ವಾ? ಇನ್ನೊಂದು ಯಾವುದು? ಗ್ಯಾಲಿಯಂ. ಓಕೆ, ಇವೆರಡೂ ಕೂಡ ದ್ರವ ರೂಪದ ಲೋಹ ಅಂತ ಹೇಳಿ ಕರೀತಾರೆ. ಓಕೆ, ಹಾಗಾದ್ರೆ ಇನ್ನೊಂದು ಕೆಳಗಿನ ಯಾವುದು ಬಯೋಮ್ಯಾಗ್ನಿಫಿಕೇಶನ್ಗೆ ಒಂದು ಉತ್ತಮ ಉದಾಹರಣೆಯಾಗಿದೆ? ಕೆಳಗಿನ ಯಾವುದನ್ನು ಬಯೋಮ್ಯಾಗ್ನಿಫಿಕೇಶನ್ಗೆ ಒಂದು ಉತ್ತಮ ಉದಾಹರಣೆ ಆಗಿದೆ ಎನ್ನಬಹುದು? ಪೋಲ್. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ. ಜೈವಿಕ ಸಂವರ್ಧನೆ. ಬಯೋಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ಸಂವರ್ಧನೆ. ವೆರಿ ಗುಡ್. ಎಷ್ಟು ಸಿಂಪಲ್ ಗೊತ್ತಾ? ಜೈವಿಕ ಸಂವರ್ಧನೆ ಅಂತನ್ನೋದು ಬರೋದು ಪಾದರಸ. ಏನದು ಜೈವಿಕ ಸಂವರ್ಧನೆ? ಈಗ ಪಾದರಸದಿಂದ ಬರುವಂತ ಕಾಯಿಲೆ ಯಾವುದು? ಮಿನಮಟ ಅಂತ. ಪಾದರಸದಿಂದ ಬರ್ತಕ್ಕಂಥ ಕಾಯಿಲೆ ಯಾವ್ದಪ್ಪ? ಮಿನಮಟ ಅಂತ. ಹಾಗಾದ್ರೆ ಮಿನಮಟ ಅನ್ನುವಂತ ಕಾಯಿಲೆ ನೇರವಾಗಿ ಮನುಷ್ಯರಿಗೆ ಬರುತ್ತಾ? ಇಲ್ಲ. ಕೈಗಾರಿಕೆಗಳಿಂದ ಹರ್ಕೊ ಬಂದಿರ್ತಕ್ಕಂಥ ನೀರು ನದಿಗಳಿಗೆ ಅಥವಾ ಕೆರೆಗಳಿಗೆ ಸೇರಿ ಆ ಕೆರೆಗಳಿಗೆ ಬಂದಂತ ನೀರನ್ನ ಮೀನುಗಳು ತಿಂದು, ಆ ಚಿಕ್ಕ ಮೀನನ್ನ ದೊಡ್ಡ ಮೀನ್ ತಿಂದು, ಏತಿ ಸಾಂಗ್ ಡೆಡಿಕೇಟ್ ಮಾಡಿ, ಆ ದೊಡ್ಡ ಮೀನನ್ನ ಮತ್ತೊಂದು ದೊಡ್ಡ ಮೀನ್ ತಿಂದು ಆಮೇಲೆ ನಾವು ತಿಂತೀವಲ್ಲ, ಸೊ ಎಲ್ಲಾ ಕಡೆ ಮುಗಿಸ್ಕೊಂಡು ಬಂದು ನಮ್ಮನ್ನ ತಲುಪುತ್ತಲ್ಲ, ದಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್. ಓಕೆ, ಯಾವ ಕಾಯಿಲೆ ಬರುತ್ತೆ? ಮಿನಮಟ ಅನ್ನುವಂತ ಕಾಯಿಲೆ. ಮಿನಮಟ ಅನ್ನುವಂತ ಕಾಯಿಲೆ. ಓಕೆ, ಹಾಗಾದ್ರೆ ಇನ್ನ ಒಂದು ಕ್ವಶನ್. ಕೆಳಗಿನ ಯಾವುದನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅಪರ್ಯಾಪ್ತ ಕೊಬ್ಬನ್ನು ಪರ್ಯಾಪ್ತ ಕೊಬ್ಬನ್ನಾಗಿ ಪರಿವರ್ತಿಸುವ ಹೈಡ್ರೋಜನೈಸೇಷನ್ ಅಥವಾ ಜಲಜನೀಕರಣ ಕ್ರಿಯೆಯಲ್ಲಿ ವೇಗವರ್ಧಕವಾಗಿ ಬಳಸ್ಕೊಳ್ತಾರೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಯಾವುದನ್ನ ವೇಗವರ್ಧಕ ಅಥವಾ ಕೆಟಲಿಸ್ಟ್ ಆಗಿ ಬಳಸ್ಕೊಳ್ತಾರೆ? ಕ್ವಿಕ್ ಪೋಲ್. ಎಷ್ಟು ಈಸಿ. ಜಲಜನೀಕರಣ ಅಂತ ಬಾಯ್ಬಿಟ್ಟು ಹೇಳಿದೀನಿ, ಹೈಡ್ರೋಜನೈಸೇಷನ್ ಅಂತ. ಹೈಡ್ರೋಜನೀಕರಣ ಅಥವಾ ಜಲಜನೀಕರಣ ಅಂತ ಬಾಯ್ಬಿಟ್ಟು ಹೇಳಿದೀನಿ. ಸೊ ಏನ್ ಮಾಡ್ತಾರೆ? ಕಮಟು ವಾಸನೆಗೆ ಒಳಗಾಗಿರ್ತಕ್ಕಂತ ಕೊಬ್ಬನ್ನ ಮಿನಿಮಮ್ ಅಂದ್ರೆ 150 to 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊತ ಅಂತ ಕುದಿಸಿ ಏನ್ ಮಾಡ್ತಾರೆ? ಅದಕ್ಕೆ ನಿಕ್ಕಲ್ ಅನ್ನ ಆಡ್ ಮಾಡಿ ಹೈಡ್ರೋಜನ್ ಅನ್ನ ಎವಾಪರೇಟ್ ಮಾಡ್ತಾರೆ ಅಲ್ವಾ? ಸೊ ಈ ಕ್ರಿಯೆ ಅಪರ್ಯಾಪ್ತ ಕೊಬ್ಬನ್ನ ಪರ್ಯಾಪ್ತ ಕೊಬ್ಬನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆ. ಇಲ್ಲಿ ಆಡ್ ಮಾಡ್ತಕ್ಕಂಥದ್ದು ನಿಕ್ಕಲ್ ಅನ್ನ. ಓಕೆ, ಇನ್ನ ಒಂದ್ ಕ್ವಶನ್. ನಿಕ್ಕಲ್ ಅಥವಾ ಪೆಲಾಡಿಯಂ ಎರಡನ್ನೂ ಕೂಡ ಬಳಸ್ಕೊಳ್ತಾರೆ. ಇನ್ನ ಒಂದ್ ಕ್ವಶನ್ ತಗೊಳ್ಳಿ. ಕೆಳಗಿನ ಯಾವುದನ್ನು ಗ್ಯಾಲ್ವನೈಸೇಷನ್ ಕ್ರಿಯೆಯಲ್ಲಿ ಬಳಸಲಾಗುತ್ತದೆ? ಕ್ವಿಕ್ ಪೋಲ್. ಕೆಳಗಿನ ಯಾವುದನ್ನು ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ ಕ್ರಿಯೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ? ಯೋಚನೆ ಮಾಡಿ. ವಾಹ್, ಎಲ್ಲೋ ಹೋಗ್ಬಿಟ್ರಿ. ಸತು ಅಥವಾ ಜಿಂಕ್ ಅಲ್ವಾ? ಕಬ್ಬಿಣಕ್ಕೆ ತುಕ್ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಜಿಂಕ್ ಅನ್ನ ಆಡ್ ಮಾಡಿದ್ರೆ ಗ್ಯಾಲ್ವನೀಕರಣ.
ಓಕೆ, ಯಾವ್ಯಾವ್ದನ್ನ ಮಾಡ್ತಾರೆ ಕಬ್ಬಿಣ ತುಕ್ಕು ಹಿಡಿಬಾರ್ದಂತ? ಪೇಂಟಿಂಗ್ ಮಾಡ್ತಾರೆ, ಕ್ರೋಮಿಯಂ ಅಯಾನು ಲೇಪನ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಸತುವಿನ ಲೇಪನ ಮಾಡ್ತಾರೆ, ಅದಕ್ಕೆ ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ ಅಲ್ವಾ? ನೆಕ್ಸ್ಟ್, ಎಲೆಕ್ಟ್ರಾನ್ಸ್ ಗಳ ಹರಿವನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ವಿ ಕಾಲ್ಡ್ ಇಟ್ ಆಸ್ ಡ್ಯಾಶ್. ದ ಫ್ಲೋ, ಇದೆಲ್ಲ PSI ಕ್ವಶನ್, ಇವೆಲ್ಲ ಮತ್ತೆ IAS GS ಅನ್ಕೋಬೇಡ್ರಿ, ಇದೆಲ್ಲ PSI ಕ್ವಶನ್. ಓಕೆ, ನವೀನ್ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ಇನ್ನ ಎಂತ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ? ಇದ್ರ ಮೇಲೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ ತಾನೆ, ಇದಕ್ಕಿಂತ ಪೂರ್ತಿ ಡೀಟೇಲ್ಸ್ ಕೊಟ್ರೆ 1 hour ಕ್ಲಾಸ್ ಮಾಡ್ಬೇಕಾಗುತ್ತೆ ಇದು ಒಂದ್ರ ಮೇಲೆನೆ. ಓಕೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಏನಂತ ಹೇಳಿ ಕರೀತಾರೆ? ನಾನು ಅದನ್ನೇ ಹೇಳಿದೆ, ಕ್ರೋಮಿಯಂ ಅಯಾನು ಲೇಪನ ಮಾಡ್ತಾರೆ ಅಂತ. ಅಪ್ಪಾ, ಪೋಲ್ ಕೊಡ್ತೀನಿ ನೋಡ್ರಿ, ನಿಮ್ ಕಿವಿ ಕ್ಯಾಪ್ ರಿಪೀಟ್ ಟೆಲಿಕಾಸ್ಟ್ ಮಾಡ್ಕೊಳ್ರಿ. ನವೀನ್ ತಗೊಳ್ರಿ ಪೋಲ್ ಅಂತ. ಎಲ್ಲಿತ್ತೋ ಏನೋ ಕಾನ್ಸಂಟ್ರೇಷನ್. ಓದಿದ್ದೀನಿ ಏತಿ, ನೇರವಾಗಿ ಬಂದು ನನ್ನ ಹಾರ್ಟ್ ಟಚ್ ಮಾಡಿದೆ ನಿಮ್ಮ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಬ್ವಿಯಸ್ಲಿ ಆನ್ಸರ್ ಏನು ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಅಲ್ವಾ? ವಿದ್ಯುತ್ ಪ್ರವಾಹ, ಎಲೆಕ್ಟ್ರಾನ್ ಫ್ಲೋ. ಎಷ್ಟು ಈಸಿ ಅಲ್ವಾ? ಓಕೆ, ಹಾಗಾದ್ರೆ ಇನ್ನ ಒಂದು ಕ್ವಶನ್. ಜರ್ಮೇನಿಯಂ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಜರ್ಮೇನಿಯಂ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಕಾಫಿನಾಡು ಚಂದು ಅವರೇ, ತಮಗೆಲ್ಲ ನಮಸ್ಕಾರ, ಚೆನ್ನಾಗಿದ್ದೀರಾ? ಜರ್ಮೇನಿಯಂ. ಸಿಲಿಕಾನ್ ಅಂತ ಕೇಳಬಾರ್ದು ಅಂತಾನೆ ಜರ್ಮೇನಿಯಂ ಕೇಳಿದೀನಿ. ಜರ್ಮೇನಿಯಂ ಇಟ್ಸ್ ಒಂದು ಸೆಮಿ ಕಂಡಕ್ಟರ್, ಅರೆವಾಹಕ. ಇನ್ನ ಒಂದು ಕ್ವಶನ್ ಕೇಳಲಾ? ಇನ್ನೊಂದು ಕ್ವಶನ್ ಕೇಳಲಾ? ಕೆಳಗಿನ ಯಾವುದಕ್ಕೆ ಡೋಪಿಂಗ್ ಎಂಬ ಕ್ರಿಯೆಯನ್ನು ಅನುಸರಿಸಲಾಗುತ್ತದೆ? ಕೆಳಗಿನ ಯಾವುದಕ್ಕೆ ಡೋಪಿಂಗ್ ಎಂಬ ಕ್ರಿಯೆಯನ್ನು ಅನುಸರಿಸಲಾಗುತ್ತೆ? ಯೋಚನೆ ಮಾಡಿ, ಡೋಪಿಂಗ್ ಅನ್ನು ಯಾವುದಕ್ಕೆ ಅನುಸರಿಸ್ತಾರೆ? ಪೋಲ್ ಯೋಚನೆ ಮಾಡಿ. ಡೋಪಿಂಗ್ ವಾಹ್, ವೆರಿ ಗುಡ್, ವೆರಿ ಗುಡ್. ಡೋಪಿಂಗ್ ಅನ್ನ ಏನಕ್ಕೆ ಬಳಸ್ಕೊಳ್ತಾರೆ? ಅರೆವಾಹಕಗಳನ್ನ ವಾಹಕಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ. ಓಕೆ, ಅರೆವಾಹಕಗಳನ್ನ ವಾಹಕಗಳನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ನಾವು ಮಾಡುವಂತ ಕ್ರಿಯೆಗೆ ನಾವು ಡೋಪಿಂಗ್ ಅಂತೀವಿ. ಬೈ ಆಡಿಂಗ್ ಇಂಪ್ಯೂರಿಟೀಸ್ ಅಲ್ವಾ? ಇಂಪ್ಯೂರಿಟೀಸ್ ಗಳನ್ನ ಆಡ್ ಮಾಡ್ಲಿಕ್ಕೋಸ್ಕರ. ಓಕೆ, ಅಳಿಯಲ್ಲ ಮಗಳಗಂಡ ಅಂತ ಬಂತು. ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕ ವಸ್ತುವಿಗೆ ಮಾಲಿನ್ಯವನ್ನ ಸೇರಿಸುವ ವಿಧಾನಕ್ಕೆ ಏನಂತ ಹೇಳಿ ಕರೀತಾರೆ? ಪೋಲ್. ಹಂಗೇನಿಲ್ಲ ನೇತ್ರ, ಕ್ವಿಕ್ ಪೋಲ್ ತಗೊಳ್ಳಿ. ಕಲಬೆರಕೆಗಳನ್ನ ಆಡ್ ಮಾಡೋದು. ಓಕೆ, ಹಾಗಾದ್ರೆ ಡೋಪಿಂಗ್ ಅಂತ ಹೇಳಿ ಕರೀತಾರೆ ಇದನ್ನ. ಡೋಪಿಂಗ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಸೆಮಿಕಂಡಕ್ಟರ್ಗೆ, ಸೆಮಿಕಂಡಕ್ಟರ್ ಅಂದ್ರೆ ಸರಿಯಾಗಿ ವಾಹಕತೆ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಮುಸ್ಕಾನ್ ಹೇಳ್ತಿದೀನಿ, ಕೇಳಿಸ್ಕೊಳ್ಳಿ. ಓಕೆ, ಹಾಗಾದ್ರೆ ಸೆಮಿಕಂಡಕ್ಟರ್ಸ್, ಡೋಪಿಂಗ್ ಅಂತ ಹೇಳಿದ್ರೆ ಸೆಮಿಕಂಡಕ್ಟರ್ಸ್, ಅರೆವಾಹಕಗಳು ಅಂತ ಅಲ್ವಾ? ಅರೆವಾಹಕಗಳಾಗಿರ್ತಕ್ಕಂಥ ಸಿಲಿಕಾನ್ ಮತ್ತೆ ಜರ್ಮೇನಿಯಂಗಳಿಗೆ ಸೊ ಏನನ್ನ ಆಡ್ ಮಾಡೋದು? ಇಂಪ್ಯೂರಿಟೀಸ್. ಫಾರ್ ಎಕ್ಸಾಂಪಲ್ ಬೋರಾನ್ ಅನ್ನ ಆಡ್ ಮಾಡೋದು ಅಲ್ವಾ? ಫಾರ್ ಎಕ್ಸಾಂಪಲ್ ಬೋರಾನ್ ಅನ್ನ ಆಡ್ ಮಾಡೋದು ಅಂದ್ರೆ ಅರೆವಾಹಕಗಳಿಗೆ ವಾಹಕಗಳನ್ನ ಸೇರಿಸೋದ್ರಿಂದ ವಾಹಕಗಳಾಗಿ ಬದಲಾವಣೆ ಹೊಂದುತ್ತೆ ಅಂತ.
ಇದನ್ನ ಪಿ ಟ್ರಾನ್ಸಿಸ್ಟರ್, PNP ಟ್ರಾನ್ಸಿಸ್ಟರ್ ಈ ತರದೆಲ್ಲ ಕರೀತಾರೆ. ಓಕೆ, PNP NPN ಟ್ರಾನ್ಸಿಸ್ಟರ್ ಅಂತ ಅದೊಂದು ದೊಡ್ಡ ಕಾನ್ಸೆಪ್ಟ್, ಈಸಿಯಾಗಿ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆ ನೀವು ಥಿಯರಿನೇ ತಿಳ್ಕೋಬೇಕು. ಆಯ್ತಾ? ಸೊ ಅವುಗಳನ್ನ ಆಡ್ ಮಾಡ್ತಕ್ಕಂಥ ಕ್ರಿಯೆಗೆ ಇಂಪ್ಯೂರಿಟೀಸ್ ಗಳನ್ನ ಆಡ್ ಮಾಡೋದು ಅಥವಾ ಕಲಬೆರಕೆಗಳನ್ನ ಆಡ್ ಮಾಡೋದು ಅಥವಾ ಈ ಕ್ರಿಯೆಗೆ ಡೋಪಿಂಗ್ ಅಂತ ಹೇಳಿ ಕರೆಯೋದು ಹೇಳ್ತಾರೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಬೈ ಆಡಿಂಗ್ ಇಂಪ್ಯೂರಿಟೀಸ್ ಏನ್ ಮಾಡ್ತೀವಿ, ಅದನ್ನ ವಾಹಕ ಅಥವಾ ಕಂಡಕ್ಟರ್ ಆಗಿ ಬದಲಾವಣೆಯನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಭೂಸ್ಥಾಯಿ ಸಂವಹನ ಸಂಪರ್ಕ ಉಪಗ್ರಹದಲ್ಲಿ ಭೂಸ್ಥಾಯಿ ಸಂವಹನ ಸಂಪರ್ಕ ಉಪಗ್ರಹದಲ್ಲಿ ಭೂಮಿಯು ರೂಪಿಸುವ ಕೋನ ಭೂಸ್ಥಾಯಿ ಸಂವಹನ ಉಪಗ್ರಹ ಅಂತ ಹೇಳಿದ್ರೆ ಜಿಯೋಸಿಂಕ್ರನಸ್ ಕಮ್ಯುನಿಕೇಶನ್ ಸ್ಯಾಟಲೈಟ್. ಜಿಯೋಸಿಂಕ್ರನಸ್ ಕಮ್ಯುನಿಕೇಶನ್ ಸ್ಯಾಟಲೈಟ್. ಸೊ ಅದನ್ನ ಲಾಂಚ್ ಮಾಡ್ಬೇಕಾದ್ರೆ ಅಲ್ಲಿ ಕೋನ ಎಷ್ಟು ಫಾರ್ಮೇಶನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದು ಆಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಅಲ್ಲಿ ಏನಾಗುತ್ತಂತೆ, ಇದನ್ನ ಲಾಂಚ್ ಮಾಡುವಂತ ಸ್ಥಿತಿ ಪೊಸಿಷನ್ 17.34 ಡಿಗ್ರಿ ಇರುತ್ತಂತೆ. ಓಕೆ, ಇದು ನೇರವಾಗಿರೋ ಕ್ವಶನ್. ನೆಕ್ಸ್ಟ್, ಜಾಗತಿಕ ಸಂವಹನಕ್ಕಾಗಿ ಅಗತ್ಯವಿರುವ ಉಪಗ್ರಹಗಳ ಸಂಖ್ಯೆ ಎಷ್ಟು? ಗ್ಲೋಬಲ್ ಕಮ್ಯುನಿಕೇಶನ್ಗೆ ಇರ್ತಕ್ಕಂಥ ಸ್ಯಾಟಲೈಟ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ PSI. ಇವತ್ತು ಕೇಳೋ ಎಲ್ಲ ಕ್ವಶನ್ PSI. ಕೊಡ್ಲಾಪೋಲ್, ಹಾಯ್ ಅಲ್ಲುಲು, ಆರಾಮಾಗಿದ್ದೀರಾ? ಓಕೆ, ಆಬ್ವಿಯಸ್ಲಿ ಆನ್ಸರ್ ಏನು? 3. ಯಾವುದು? ಇನ್ಸ್ಯಾಟು, ಎಜುಸ್ಯಾಟು ಈ ತರದೆಲ್ಲ ಬರುತ್ತಲ್ಲ. ಸೊ ಅವುಗಳ ಬೈಫರ್ಗೇಷನ್ಸ್ ಮಾಡಿರೋದು 3 ರೀತಿನಲ್ಲಿ: ಬಾಹ್ಯಾಕಾಶಕ್ಕೆ, ವಾತಾವರಣಕ್ಕೆ ಮತ್ತೆ ಕಮ್ಯುನಿಕೇಶನ್ಗೆ. ಓಕೆ, ಬಾಹ್ಯಾಕಾಶಕ್ಕೆ ಇರ್ತಕ್ಕಂಥ ಸ್ಯಾಟಲೈಟ್ಸ್, ಆಮೇಲೆ ಕಮ್ಯುನಿಕೇಶನ್ಗೆ ಇರ್ತಕ್ಕಂಥ ಸ್ಯಾಟಲೈಟ್ಸ್, ಮತ್ತಿನ್ನೊಂದು ವಾತಾವರಣಕ್ಕೆ ಅಂದ್ರೆ ಎನ್ವಿರಾನ್ಮೆಂಟಲ್ ನ ಇನ್ಫಾರ್ಮೇಶನ್ಸ್ ತಗೊಳ್ಳಿಕ್ಕೆ ಇರ್ತಕ್ಕಂಥ ಸ್ಯಾಟಲೈಟ್. ಇವು 3 ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಗಳು. ಓಕೆ, ನೆಕ್ಸ್ಟ್, ಒಂದು ಬಾಹ್ಯಾಕಾಶದ ವಿಷಯಗಳನ್ನ ತಿಳ್ಕೊಳ್ಲಿಕ್ಕೆ, ಇನ್ನೊಂದು ಕಮ್ಯುನಿಕೇಶನ್ ಅಂದ್ರೆ ನಾವೀಗ ವೈಫೈ ಎಲ್ಲ ಮಾಡ್ತಾ ಇರ್ತೀವಲ್ಲ, ಈ ವೈಫೈಸ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಎರಡನೇ ಸ್ಯಾಟಲೈಟ್ಸ್. ಮೂರನೇದು ವಾತಾವರಣ ಅಂದ್ರೆ ಎನ್ವಿರಾನ್ಮೆಂಟಲ್ ನ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಲಿಕ್ಕೆ. ಸ್ಯಾಟಲೈಟ್ಸ್ ಇರೋದು ಏನಕ್ಕೋಸ್ಕರ? ಮಾಹಿತಿಗಳನ್ನ ತಿಳ್ಕೊಳ್ಲಿಕ್ಕೋಸ್ಕರ, ಕಮ್ಯುನಿಕೇಶನ್ ಗ್ಯಾದರಿಂಗ್ ಮಾಡ್ಕೊಳ್ಲಿಕ್ಕೋಸ್ಕರ ಅಲ್ವಾ? ನೆಕ್ಸ್ಟ್, ಒಂದು ವಿದ್ಯುತ್ಕಾಂತೀಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನವನ್ನು ಹೊಂದಿರತಕ್ಕಂಥದ್ದು ಇದು. ಹೈ ಫ್ರೀಕ್ವೆನ್ಸಿಯನ್ನು ಹೊಂದಿರತಕ್ಕಂಥದ್ದು ಯಾವ ರೇಂಜ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು ಯಾವ ರೇಂಜ್? ಹೈ ಫ್ರೀಕ್ವೆನ್ಸಿನ ಹೊಂದಿರತಕ್ಕಂಥದ್ದು ಯಾವುದು? ಯಾವ ರೇಂಜ್ ಅಲ್ಲಿ ಹೈ ಫ್ರೀಕ್ವೆನ್ಸಿ ಇರುತ್ತೆ? ಥಿಂಕ್ ಮಾಡಿ. ಯಾವುದು? 30 ಮೆಗಾ ಹರ್ಟ್ಸ್ ಇಂದ 300 ಮೆಗಾ ಹರ್ಟ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಓಕೆ, ತುಂಬಾ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು ಯಾವ ಕಿರಣಗಳು? ಯಾವ ಕಿರಣ? ಸೂತ್ರ ನೆನ್ಪಿಟ್ಕೊಳ್ರಿ. ರೇಡಿಯೋ ಮಿರ್ಚಿ, ಐ ಲವ್ ಯು, ಜೆರಾಕ್ಸ್ ಗರ್ಲ್. ಮೆಗಾ ಹರ್ಟ್ಸ್ ಅಂತ ರಾಮ ನೋಡಿ, MHz ಅಂತ ಹೇಳಿದ್ರೆ ಮೆಗಾ ಹರ್ಟ್ಸ್ ಅಂತ. ಫ್ರೀಕ್ವೆನ್ಸಿನ ಅಳತೆ ಮಾಡ್ತಕ್ಕಂಥದ್ದು ಮೆಗಾ ಹರ್ಟ್ಸ್. ಯಾವ್ದು ನೆನ್ಪಿಟ್ಕೊಂಡಿಲ್ವಾ? ಒಬ್ರು ನೆನ್ಪಿಟ್ಕೊಂಡಿಲ್ವಾ? ಗಾಮಾ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥದ್ದು ಗಾಮಾ ಕಿರಣ. ಸೂತ್ರ ಬಿಟ್ಬಿಟ್ರ ರೇಡಿಯೋ ಮಿರ್ಚಿ, ಐ ಲವ್ ಯು, ಜೆರಾಕ್ಸ್ ಗರ್ಲ್ ಅನ್ನೋ ಸೂತ್ರ ಬಿಟ್ಬಿಟ್ರ, ಮರ್ತ್ಬಿಟ್ರ? ಅದ್ರ ಮೇಲೆ ಮಸ್ಟ್ ಅಂಡ್ ಶುಡ್ ಒಂದು ಕ್ವಶನ್ಸ್ ಇರತ್ತೆ. ಇದ್ ನೆನ್ಪಿಟ್ಕೊಂಡ್ರೆ ಮಸ್ಟ್ ಅಂಡ್ ಶುಡ್ ಕ್ವಶನ್ಸ್. RRB, SSC, ವಾಟ್ ಎವರ್ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ
ಸೊ ನೋಡಿ, ಆರ್ ಅಂತಂದ್ರೆ ರೇಡಿಯೋ ವೇವ್ಸ್, ಓಕೆ. ಎಂ ಅಂತಂದ್ರೆ ಸೂಕ್ಷ್ಮ ತರಂಗಗಳ, ಐ ಅಂತ ಅಂದ್ರೆ ಇನ್ಫ್ರಾರೆಡ್, ಎಲ್ ವಿ ಅಂದ್ರೆ ವಿಸಿಬಲ್ ಲೈಟ್, ವಿಸಿಬಲ್. ಜೆರಾಕ್ಸ್ ಗರ್ಲ್ ಬೇಡ ಅಂತಂದ್ರೆ ಜೆರಾಕ್ಸ್ ಗನ್ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ದೃಗ್ಗೋಚರ ಬೆಳಕ ಅಂದ್ರೆ ವಿಸಿಬಲ್ ಲೈಟ್, ದೃಗ್ಗೋಚರ ಬೆಳಕು. ಯು ಅಂತ ಹೇಳಿದ್ರೆ ಅಲ್ಟ್ರಾ ವೈಲೆಟ್, ಯು ವಿ ರೇಡಿಯೇಷನ್ಸ್. ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ರೇಸ್. ಜಿ ಅಂತ ಹೇಳಿದ್ರೆ ಗಾಮಾ ರೇಸ್ ಅಲ್ವಾ? ಹಾಗಾದ್ರೆ ಈಗ ನೋಡಿ, ಸೊ ಇದ್ರ ಒಳಗಡೆ ಅತಿ ಹೆಚ್ಚು ತರಂಗಾಂತರ ಅಂದ್ರೆ ವೇವ್ ಲೆಂತ್ ಹೊಂದಿರೋದು ಯಾವುದು ಅಂತ ಕೇಳ್ತಾರೆ. ನೀವು ಮಾಡ್ಕೊಡಿ ಸೋನು. ತರವನ್ನ ಹೊಂದಿರ್ತಕ್ಕಂಥದ್ದು ರೇಡಿಯೋ, ಓಕೆ. ಕಡಿಮೆ ತರಂಗಾಂತರ ಹೊಂದಿ, ಇದ್ರ ಮೇಲೆ ಮಸ್ಟ್ ಅನ್ಸುಡ್ ಒಂದು ಕ್ವಶನ್ಸ್ ಇರತ್ತೆ. ಓಕೆ, ಅದೇ ತರ ಇದನ್ನ ಹೆಂಗ್ ಕೇಳ್ತಾರೆ? ಏರಿಕೆ ಕ್ರಮದಲ್ಲಿ ತರಂಗಾಂತರಗಳನ್ನ ಜೋಡಿಸಿ, ಇಳಿಕೆ ಕ್ರಮದಲ್ಲಿ ತರಂಗಾಂತರಗಳನ್ನ ಜೋಡಿಸಿ ಅಂತಾರೆ. ಏರಿಕೆ ಅಂದ್ರೆ ಏನು? ಏರಿಕೆ ಅಂತಂದ್ರೆ ಏನ್ ಬರ್ಬೇಕು? ಗಾಮಾದಿಂದ ಹೋಗ್ಬೇಕು, ಇದು ಏರಿಕೆ ಅಲ್ವಾ? ಇಳಿಕೆ ಅಂತ ಹೇಳಿದ್ರೆ ದೊಡ್ಡದ್ರಿಂದ ಸಣ್ಣಕ್ಕೆ, ಇದು ಇಳಿಕೆ. ಓಕೆ, ಅದೇ ತರ ಆವೃತ್ತಿ, ಕಡಿಮೆ ಆವೃತ್ತಿ ಹೊಂದಿರ್ತಕ್ಕಂಥದ್ದು ಅಂದ್ರೆ ಕಡಿಮೆ ಫ್ರೀಕ್ವೆನ್ಸಿ ಹೊಂದಿರ್ತಕ್ಕಂಥದ್ದು ರೇಡಿಯೋ ವೇವ್ಸ್. ಓಕೆ, ಅದೇ ಗಾಮಾ ಕಿರಣಗಳು ಹೆಚ್ಚು ಫ್ರೀಕ್ವೆನ್ಸಿಯನ್ನ ಹೊಂದಿರೋದು. ಓಕೆ, ಇದನ್ನ ಏರಿಕೆ ಮತ್ತೆ ಇಳಿಕೆ ಕ್ರಮ ಅಂತ. ಏತೆ ಏನು ಕ್ರಮ ಅಂತ, ಏತೆ ಏನು? ಇದರಲ್ಲಿ ಏರಿಕೆ ಕ್ರಮ ಅಂದ್ರೆ ಹೇಗೆ? ಕಡಿಮೆಯಿಂದ ಜಾಸ್ತಿಗೆ ಬಂದ್ರೆ ಏರಿಕೆ ಅಲ್ವಾ? ಜಾಸ್ತಿಯಿಂದ ಕಡಿಮೆಗೆ ಬಂದ್ರೆ ಇಳಿಕೆ. ಇದ್ರ ಮೇಲೆ ಮಸ್ಟ್ ಅನ್ಸುಡ್ ಒಂದು ಕ್ವಶನ್ಸ್ ಇದ್ದೇ ಇರತ್ತೆ. ಮುಂದಕ್ಕೆ ಹೋಗದ? ನೆಕ್ಸ್ಟ್, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು, ಸಿಕ್ಸ್ತ್ ಯಾವುದು, ಸೆವೆಂತ್ ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಪದೇ ಇದ್ ಮಾಡಂಗಿಲ್ಲ. ಮೋಟಾರ್ ಗಾಡಿಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡ್ತಕ್ಕಂತ ಬ್ಯಾಟ್ರಿ ಯಾವುದು? ಮೋಟಾರ್ ಗಾಡಿಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡ್ತಕ್ಕಂತ ಬ್ಯಾಟ್ರಿ ಯಾವುದು? ಪ್ರೈಮರಿ ಬ್ಯಾಟ್ರಿ ಬಳಸ್ಕೊಳ್ತೀರಾ, ಸೆಕೆಂಡರಿ ಬ್ಯಾಟ್ರಿ ಬಳಸ್ಕೊಳ್ತೀರಾ, ನ್ಯೂಕ್ಲಿಯರ್ ಬ್ಯಾಟ್ರಿ ಬಳಸ್ಕೊಳ್ತೀರಾ, ನ್ಯಾನೋ ಬ್ಯಾಟ್ರಿ ಬಳಸ್ಕೊಳ್ತೀರಾ? ಎಸ್, ಪೋಲ್. ಅಪ್ ಆರ್ ಡೌನ್? ಬೇಗ ಹೇಳ್ಬೇಕು. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್, ರೈಟ್. ಆಬ್ವಿಯಸ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡರಿ ಬ್ಯಾಟರೀಸ್. ನಾವು ಯಾವ ಬ್ಯಾಟರಿಗಳನ್ನ ಒಂದು ಸಲ ಮಾತ್ರ ಉಪಯೋಗಿಸ್ಕೋಬಹುದು ಅವುಗಳನ್ನ ಪ್ರೈಮರಿ ಬ್ಯಾಟರೀಸ್, ಯೂಸ್ ಅಂಡ್ ಥ್ರೋ ಮಾಡ್ತಕ್ಕಂತ ಬ್ಯಾಟ್ರಿಗಳನ್ನ ಪ್ರೈಮರಿ ಬ್ಯಾಟರಿ ಅಂತ ಹೇಳಿ ಕರಿತೀವಿ. ಓಕೆ, ಪದೇ ಯೂಸ್ ಮಾಡೋದು ಅಂದ್ರೆ ರೀಯೂಸ್ ಮಾಡ್ತಕ್ಕಂತ ಬ್ಯಾಟ್ರಿಗಳನ್ನ ಸೆಕೆಂಡರಿ ಬ್ಯಾಟರೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಎಕ್ಸಾಂಪಲ್ ಏನು? ಒಂದ್ಸಲ ಮಾತ್ರ ಯೂಸ್ ಮಾಡಿ ಬಿಸಾಕ್ತಕ್ಕಂತ ಬ್ಯಾಟ್ರಿಗಳು ಯಾವುದು? ಯಾರು ಹೇಳ್ತೀರಾ? ಮೊಬೈಲ್ ಬ್ಯಾಟ್ರಿ ಒಂದ್ಸಲ ಯೂಸ್ ಮಾಡಿ ಬಿಸಾಕ್ ಬಿಡ್ತೀವಾ? ಇಲ್ಲ. ಗಡಿಯಾರ, ವೆರಿ ಗುಡ್. ಗಡಿಯಾರದ ಬ್ಯಾಟ್ರಿಗಳು, ಆಮೇಲೆ ರಿಮೋಟ್ ಬ್ಯಾಟ್ರಿಗಳು ಅಲ್ವಾ? ಅದೇ ರೀಯೂಸ್ ಮಾಡ್ತಕ್ಕಂಥದ್ದು ಮೊಬೈಲ್. ರೀಯೂಸ್ ಮಾಡುವಂಥದ್ದು ಯಾವುದು? ಮೊಬೈಲ್ ಬ್ಯಾಟ್ರೀಸ್. ಹೌದು ಅಲ್ವಾ?
ಮೊಬೈಲ್ ಬ್ಯಾಟ್ರಿಗಳಲ್ಲಿ ಯಾವ್ದನ್ನ ಬಳಸ್ಕೊಳ್ತಾರೆ ಅಂತ ಕೇಳ್ತಿದ್ದಾರೆ, ತುಂಬಾ ಸಲ ಕೇಳಿದ್ದಾರೆ. ಲಿಥಿಯಂ ಅಯಾನು ಬ್ಯಾಟರಿ ಯಾವ್ದನ್ನ ಬಳಸ್ಕೊಳ್ತಾರೆ? ಲಿಥಿಯಂ ಅಯಾನು ಬ್ಯಾಟರಿ. ಇದನ್ನ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಲಿಥಿಯಂ ಅಯಾನು ಬ್ಯಾಟರಿಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಇದು ಎಕೋ ಫ್ರೆಂಡ್ಲಿ ಅಥವಾ ಪರಿಸರ ಸ್ನೇಹಿ ಬ್ಯಾಟರಿ. ವೆಯ್ಟ್ಲೆಸ್ ಆಗೂ ಇರತ್ತೆ, ಹೆಚ್ಚಿನ ಮೈಕ್ರೋವೇವ್ಸ್ ಅನ್ನ ರಿಲೀಸ್ ಮಾಡಲ್ಲ, ಪರಿಸರಕ್ಕೆ ಹಾನಿ ಮಾಡಲ್ಲ. ಓಕೆ, ರೀಯೂಸ್ ಮಾಡೋ ಬ್ಯಾಟ್ರಿಗಳನ್ನ ಸೆಕೆಂಡರಿ ಬ್ಯಾಟ್ರಿ ಅಂತೀವಿ, ರೀಯೂಸ್ ಮಾಡದೇ ಇರ್ತಕ್ಕಂಥ ಬ್ಯಾಟ್ರಿಗಳನ್ನ ಪ್ರೈಮರಿ ಬ್ಯಾಟ್ರಿ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ವಿನೆಗರ್ನ ಪ್ರಮುಖ ಘಟಕ ಅಂತ ಕೇಳಿದರೆ, ವಿನೆಗರ್ನ ಪ್ರಮುಖ ಘಟಕ ಅಂತ ಕೇಳಿದರೆ ಥ್ಯಾಂಕ್ ಯು ವಿಜಯ್. ವಿನೆಗರ್ನ ಪ್ರಮುಖ ಘಟಕ ಯಾವುದು? ಕೊಡ್ಲಾ ಪೋಲ್? ಎಸ್, ವೆರಿ ಗುಡ್. ವಿನೆಗರ್ ನಲ್ಲಿರ್ತಕ್ಕಂಥ ಪ್ರಮುಖ ಘಟಕ ಯಾವುದು? ವೆರಿ ಗುಡ್. ಆಬ್ವಿಯಸ್ಲಿ ಆನ್ಸರ್ ಏನು? ಅಸಿಟಿಕ್ ಆಮ್ಲ ಅಲ್ವಾ? ಹಾಗಾದ್ರೆ ಇನ್ನ ಒಂದು ಕ್ವಶನ್, ಕೆಳಗಿನ ಯಾವುದನ್ನು ಎಥೆನೋಯಿಕ್ ಎಂದು ಕರೆಯಲಾಗುತ್ತದೆ? ಎಥೆನೋಯಿಕ್ ಎಂದು ಕರೆಯಲಾಗುತ್ತದೆ. ಕ್ವಿಕ್ ಪೋಲ್. IUPAC ನೇಮ್ ಎಥೆನೋಯಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಅಲ್ವಾ? ಸೊ ಹಾಗಾದ್ರೆ ಅಸಿಟಿಕ್ ಆಮ್ಲದ IUPAC ನೇಮ್ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಎಥೆನೋಯಿಕ್ ಆಸಿಡ್. ಅಂದ್ರೆ ರಾಸಾಯನಿಕ ಹೆಸರುಗಳ ತರ. ಓಕೆ, ಹಾಗಾದ್ರೆ ವಾಟ್ ಇಸ್ ಮೀನ್ಡ್ ಬೈ IUPAC? IUPAC ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಈ ಒಂದು ಸಂಸ್ಥೆಯಿಂದ ಪ್ರೊಸೀಡ್ ಆಗಿರ್ತಕ್ಕಂಥ ಹೆಸರುಗಳನ್ನ IUPAC ನೇಮ್ ಅಂತ ಹೇಳಿ ಕರೀತಾರೆ. ಓಕೆ, ಹಾಗಾದ್ರೆ ಅಸಿಟಿಕ್ ಆಮ್ಲದ IUPAC ನೇಮ್ ಏನು? ಎಥೆನೋಯಿಕ್ ಆಮ್ಲ. ಎಕ್ಸಾಮ್ ಅಲ್ಲಿ ಎಥೆನೋಯಿಕ್ ಆಮ್ಲ ಅಂದ್ರೂ ಕರೆಕ್ಟು, ಆಮೇಲೆ ಅಸಿಟಿಕ್ ಆಮ್ಲ ಅಂದ್ರೂ ಕರೆಕ್ಟು, ಪ್ಲಸ್ ವಿನೆಗರ್ ಅಂದ್ರೂ ಕರೆಕ್ಟ್. ಓಕೆ, ಇನ್ನ ಒಂದು ಕ್ವಶನ್, ಕೆಳಗಿನ ಯಾವುದನ್ನು ಮೆಥೆನೋಯಿಕ್ ಆಸಿಡ್ ಎಂದು ಕರೆಯಲಾಗುತ್ತದೆ? ಕೆಳಗಿನ ಯಾವುದನ್ನು ಮೆಥೆನೋಯಿಕ್ ಆಸಿಡ್ ಎಂದು ಕರೆಯಲಾಗುತ್ತದೆ? ವೆರಿ ಗುಡ್. ಯಾವುದು? ಫಾರ್ಮಿಕ್ ಆಸಿಡ್ ಅಲ್ವಾ? ಇನ್ನ ಒಂದು ಕ್ವಶನ್, ಕೀಟಗಳು ಕಚ್ಚಿದಾಗ ಕೆಳಗಿನ ಯಾವ ಆಮ್ಲದ ಕಾರಣದಿಂದಾಗಿ ಉರಿಯ ಅನುಭವ ಉಂಟಾಗುತ್ತದೆ? ಪೋಲ್. ಕೀಟಗಳು ಕಚ್ಚಿದಾಗ ಕೆಳಗಿನ ಯಾವ ಆಮ್ಲದ ಪರಿಣಾಮವಾಗಿ ಉರಿಯ ಅನುಭವ ಉಂಟಾಗುತ್ತದೆ? ವಾ ಸೂಪರ್. ವೆರಿ ಗುಡ್. ಯಾವ್ದು? ಆಂಟ್ ಸ್ಟಿಂಗ್ ಇರುಬೆ ಕಚ್ಚಿದಾಗ, ಜೇನ್ ಕಚ್ಚಿದಾಗ. ಇನ್ನ ಒಂದು ಕ್ವಶನ್, ಆಸ್ಪರಿನ್ ಕೆಳಗಿನ ಯಾವುದರ ಮಿಶ್ರಣವಾಗಿದೆ? ಆಸ್ಪರಿನ್ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಪೋಲ್. ವೆರಿ ಗುಡ್, ವೆರಿ ಗುಡ್. ಪೇನ್ ಕಿಲ್ಲರ್ ನೋವು ನಿವಾರಕ ಕೇಳಿದ್ರಲ್ವಾ? ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ ಕೆಳಗಿನ ಯಾವುದನ್ನು ಕರೆಯಲಾಗುತ್ತೆ ಅಂತ? ಆಸ್ಪರಿನ್ ಅನ್ನ ಎಲ್ಲಿ ಬಳಸ್ಕೊಳ್ತಾರೆ ಅಂತ?
ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನೋಡ್ತಿರಲ್ವಾ ನೀವು, ನೋವು ನಿವಾರಕ ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ ಆಸ್ಪರಿನ್ ಅನ್ನ. ಎಸ್, ಅನಾಲ್ಜೆಸಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನ ಒಂದು ಕ್ವಶನ್, ಕೆಳಗಿನ ಯಾವುದು ಹೆಚ್ಚಾಗಿ ಟೊಮ್ಯಾಟೋದಲ್ಲಿ ಕಂಡು ಬರುತ್ತೆ? ಅಂಚಿ ಮಿಂಚಿ ಹಾಕಿ ಉಳ್ದಿದ್ ಒಂದೇ ಒಂದು ಚಟ್ನಿ ಮಾಡ್ತೀರಾ. ವೆರಿ ಗುಡ್. ಉಳ್ದಿದ್ ಒಂದೇ ಒಂದಲ್ವಾ? ಎಸ್, ತುಂಬಾ ಈಸಿ, ಆಕ್ಸಾಲಿಕ್ ಆಮ್ಲ. ತುಂಬಾ ಈಸಿ, ಆಕ್ಸಾಲಿಕ್ ಆಮ್ಲ. ಓಕೆ, ನೋಡಿ, ಅಸಿಟಿಕ್ ಆಮ್ಲವನ್ನ ಎಥೆನಾಯಿಕ್ ಆಮ್ಲ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ವಿನೆಗರ್ ಅಂತ ಕೂಡ ಕರೀತಾರೆ. ಆಕ್ಸಾಲಿಕ್ ಆಮ್ಲ ಜಾಸ್ತಿ ಕಂಡು ಬರೋದು ಟೊಮ್ಯಾಟೋನಲ್ಲಿ. ಓಕೆ, ಅಂಡ್ ಫಾರ್ಮಿಕ್ ಆಮ್ಲ ಕಂಡು ಬರೋದು ಆಂಟ್ ಸ್ಟಿಂಗ್ ಗಳಲ್ಲಿ, ಕೀಟಗಳು ಕಚ್ಚಿದಾಗ. ಓಕೆ, ಹಾಗಾದ್ರೆ ಇದಕ್ಕೆ ಕರೆಯುವಂತ ಇನ್ನೊಂದು ಹೆಸರೇನು ಅಂತ ಹೇಳಿದ್ರೆ ಮೆಥನೋಯಿಕ್ ಆಸಿಡ್. ಮಿರ್ಚಿ ಅಂದ್ರೆ ಮೈಕ್ರೋವೇವ್ಸ್, LV ಅಂತ ಹೇಳಿದ್ರೆ ಅಲ್ಟ್ರಾ ವಿಸಿಬಲ್ ಲೈಟ್ ಅಂತ. ಓಕೆ, ಫಾರ್ಮಿಕ್ ಆಸಿಡ್ ಅಂದ್ರೆ ಮೆಥನೋಯಿಕ್ ಆಸಿಡ್ ಅಂಡ್ ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ ಆಸ್ಪರಿನ್. ಓಕೆ, ಯಾರಪ್ಪ ಕೇಳಿದ್ದು? ಪ್ರೆಸೆಂಟ್ ಆಗಿರ್ರಪ್ಪ. ಮೈಕ್ರೋವೇವ್ಸ್ ಅಂದ್ರೆ ಸೂಕ್ಷ್ಮ ತರಂಗಗಳು ಅಂತ. ಓಕೆ, LV ಅಂತ ಹೇಳಿದ್ರೆ ದೃಗ್ಗೋಚರ ಬೆಳಕು ಅಂದ್ರೆ ವಿಸಿಬಲ್ ಲೈಟ್ ಅಂತ. ಯಾಕಿಷ್ಟಕೊಂಡು ಮೊಬ್ಬಾಗಿದ್ದೀರಾ ಅಂತ. ಓಕೆ, ಮುಂದಕ್ಕೆ ಹೋಗ್ಲಾ? ಎಸ್, ಹೌದು ಶರಣಯ್ಯ ಅವರೇ, ಕಲೆ ತೆಗಿಯಕ್ಕೂ ಕೂಡ ಅದನ್ನ ಆಕ್ಸಾಲಿಕ್ ಅನ್ನ ಬಳಸ್ಕೊಳ್ತಾರೆ. ಓಕೆ, ರಬ್ಬರ್ನ ವಲ್ಕನೀಕರಣ ಅಥವಾ ವಲ್ಕನೈಸೇಷನ್. ಓಕೆ, ಇದರೊಂದಿಗೆ ಕಾವೇರಿಸುವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಓಕೆ ಭೂತಾಳಿ, ಕೊಡ್ಲಾ ಪೋಲ್? ತಗೊಳ್ಳಿ. ಈಗ ಹೆಂಗಾಗಿದ್ದೀರಾ ಅಂದ್ರೆ, ಕೆಲವರು ಮೇಡಮ್ ಬೇಡ ಮುಂದೋಗ್ರಿ, ಬೇಗ ಹೋಗ್ರಿ, 60 ನಿಮಿಷ ಅಷ್ಟಿರೋದಂತ ಕೆಲವ್ರು ಅಂತೀರ. ಆನ್ಸರ್ ಏನು ಅಂತ ಹೇಳಿದ್ರೆ ದಟ್ ಈಸ್ ಗಂಧಕ ಅಥವಾ ಸಲ್ಫರ್ ಅಲ್ವಾ? ಗಂಧಕ ಅಥವಾ ಸಲ್ಫರ್ ಅಲ್ವಾ? ಹಾಗಾದ್ರೆ ಈಗ ಇದನ್ನ ಮೊದಲನೇ ಬಾರಿ ಕಂಡಿಡಿದವ್ರು ಯಾರು? ಚಾರ್ಲ್ಸ್ ಗುಡ್ ಇಯರ್. ಮೊದಲನೇ ಬಾರಿ ಕಂಡವ್ರು ಯಾರು? ಚಾರ್ಲ್ಸ್ ಗುಡ್ ಇಯರ್ ಅಲ್ವಾ? ಸೊ ಫಸ್ಟ್ ಟೈಮ್ ಚಾರ್ಲ್ಸ್ ಗುಡ್ ಇಯರ್. ಈಗ ನಾವು ರಬ್ಬರ್ನ ಹೆಂಗ್ ತೆಗಿತೀವಿ? ರಬ್ಬರ್ನ ಹೇಗ್ ತೆಗಿತೀವಿ? ಮರಗಳಿಂದ ತೆಗಿತೀವಲ್ವಾ? ರಬ್ಬರ್ ಮರದಿಂದ ತೆಗಿತೀವಿ. ಆ ರಬ್ಬರ್ ಮರದಿಂದ ತೆಗಿತಕ್ಕಂತ ರಬ್ಬರ್ ಕಂಪ್ಲೀಟ್ ಆಗಿ ದ್ರವ ರೂಪದಲ್ಲಿರತ್ತೆ. ಓಕೆ, ದ್ರವ ರೂಪದಲ್ಲಿರತ್ತೆ. ಆ ರಬ್ಬರ್ನ ನಾವು ಸೈಂಟಿಫಿಕ್ ಆಗಿ ರಾಳ ಅಂತ ಹೇಳಿ ಕರಿತೀವಿ. ಓಕೆ, ಅಂಟು ಬರತ್ತಲ್ಲ ಅದನ್ನ ಸಸ್ಯದ ವಿಸರ್ಜನಾ ರೂಪ ರಾಳ ಅಂತ ಹೇಳಿ ಕರಿತೀವಿ. ಲೇಟೆಕ್ಸ್ ಅಂದ್ರೆ ಹಾಲು ತರ ಇರೋದಿಲ್ಲ ಇದು. ಹಾಗಾದ್ರೆ ಚಾರ್ಲ್ಸ್ ಗುಡ್ ಇಯರ್ ಇದನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಸಲ್ಫರ್ ಹಾಕಿ ಚೆನ್ನಾಗಿ ಕಾಯಿಸಿ ಗಟ್ಟಿ ಮಾಡ್ತಾನೆ. ಆ ಗಟ್ಟಿ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಟೈರ್ಸ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾರೆ. ಓಕೆ, ಈ ಕ್ರಿಯೆಗೆ ವಲ್ಕನೀಕರಣ ಅಂತ ಹೇಳಿ ಕರೀತಾರೆ. ರಬ್ಬರ್ ಮರಗಳಿಂದ ತೆಗೆದಿರ್ತಕ್ಕಂಥ ರಬ್ಬರ್ ಕಂಪ್ಲೀಟ್ ಆಗಿ ದ್ರವ ರೂಪದಲ್ಲಿರತ್ತೆ. ಅದನ್ನ ಗಟ್ಟಿ ಮಾಡ್ತಾರೆ. ಏನ್ ಹಾಕಿ ಗಟ್ಟಿ ಮಾಡ್ತಾರೆ? ಸಲ್ಫರ್ ಅನ್ನ ಹಾಕಿ ಕುದಿಸ್ತಾರೆ. ಕುದಿಸಿದ್ಮೇಲೆ ಗಟ್ಟಿ ಆಗತ್ತೆ. ಆ ಗಟ್ಟಿ ಆಗಿರೋದನ್ನ ಬಳಸ್ಕೊಂಡು ಟೈರ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಅಲ್ವಾ? ನೆಕ್ಸ್ಟ್, ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಇರುತ್ತದೆ ಅಂತ ಕೇಳಿದರೆ, ಲೋಹಗಳು ಶೈನಿಂಗ್ನೆಸ್ ಆಗಿರೋದಕ್ಕೆ ರೀಸನ್ ಏನು?
ಎಸ್ ಪೋಲ್. ಓಕೆ. ಮುಕ್ತ ಎಲೆಕ್ಟ್ರಾನ್ಸ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್. ಸಾಂದ್ರತೆ ಅಂದ್ರೆ ಡೆನ್ಸಿಟಿ. ಜಡತ್ವ ಅಂದ್ರೆ ಇನ್ಆಕ್ಟಿವ್. ವೆರಿ ಗುಡ್. ಆಬ್ವಿಯಸ್ಲಿ ಆನ್ಸರ್ ಏನು? ಫ್ರೀ ಎಲೆಕ್ಟ್ರಾನ್ಸ್. ಯಾವಾಗ್ಲೂ ಕೂಡ ಒಂದು ಪರಮಾಣು ಇನ್ನೊಂದು ಪರಮಾಣಿನ ಜೊತೆಗೆ ಮಿಕ್ಸ್ ಆಗ್ಬೇಕು, ಜೋಡಿ ಆಗ್ಬೇಕು ಅಂತ ಅಂದ್ರೆ, ಬಂಧವನ್ನ ಏರ್ಪಡಿಸ್ಬೇಕು ಅಂದ್ರೆ ಹೊರ ಕವಚದಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ಸ್ ಗಳ ಸಹಾಯದಿಂದ ಏರ್ಪಡಿಸ್ತಾರೆ. ಗಣೇಶ್, ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ. ನೆಕ್ಸ್ಟ್, ಶೇರಿಂಗ್ ಅಂಡ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಶೇರಿಂಗ್ ಅಂಡ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಓಕೆ. ನೆಕ್ಸ್ಟ್, ಸಸ್ಯಗಳು ಮುಖ್ಯವಾಗಿ ಎನಿ ಟೈಮ್ ಆಕ್ಟಿವ್ ಇರುತ್ತೆ ಶುಭಂ. ಸಸ್ಯಗಳು ಮುಕ್ತವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನ ಪಡೆಯುತ್ತೆ ಅಂತ ಹೇಳಿದ್ದಾರೆ. ಓಕೆ. ಯಾವ್ದನ್ನ ಪಡೆಯುತ್ತೆ? ಥಿಂಕ್ ಮಾಡಿ. ಕೊಡ್ಲಾ? ಹ, ವೆರಿ ಗುಡ್. ಆಬ್ವಿಯಸ್ಲಿ ಆನ್ಸರ್ ಏನು? ಮಣ್ಣು. ಮಣ್ಣಿನ ಮೂಲಕ ಏನನ್ನ ಪಡ್ಕೊಳ್ಳುತ್ತೆ? ಪೋಷಕಾಂಶಗಳನ್ನ ಪಡ್ಕೊಳ್ಳುತ್ತೆ, ನ್ಯೂಟ್ರಿಯೆಂಟ್ಸ್ ಅನ್ನ ಪಡ್ಕೊಳ್ಳುತ್ತೆ, ಪ್ಲಸ್ ನೀರನ್ನ ಪಡ್ಕೊಳ್ಳುತ್ತೆ ಅಲ್ವಾ? ನೆಕ್ಸ್ಟ್, ಎಲ್ಲೇ ಊಟ ರವಿ? ಊಟನಿಲ್ಲ, ಏನು ಇಲ್ಲ. ಬಟ್ಟೆ ತೊಳೆಯುವ ಯಂತ್ರವು ಕಾರ್ಯನಿರ್ವಹಿಸಲು ಯಾವುದರ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ? ಬಟ್ಟೆ ತೊಳಿತಕ್ಕಂತ ಯಂತ್ರ ಕರ್ಕೊಂಡು ಹೋಗ್ರಿ ಐತಿ. ಈ ಪಿಟಾಲ ಅಥವಾ ಸೆಂಟ್ರಿಫ್ಯೂಗಲ್ಲ? ಓಕೆ. ಆಸ್ಮೋಸಿಸ್, ಡಿಫ್ಯೂಷನ್. ಗಣೇಶ್, ಅವಾಗ್ಲೇ ಹೇಳದ್ನಲ್ಲ NaOH ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಪ್ರತ್ಯಾಮ್ಲಕ್ಕೆ ಎಕ್ಸಾಂಪಲ್ ಅವಾಗ್ಲೇನೆ ಹೇಳ್ದೆ, ಎಲ್ಲಿರ್ತೀರೋ ಏನ್ ಕತೆನೋ. NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. OH ಅಂತ ಎಲ್ಲೇ ಬಂದ್ರು ಅದು ಪ್ರತ್ಯಾಮ್ಲ ಅಥವಾ ಬೇಸ್ ಅಂತ. ಅವಾಗ್ಲೇ 3 ಸಲ ಹೇಳ್ದೆ. ಯಾವುದು? ಕೇಂದ್ರ ತ್ಯಾಗಿ ಬಲ. ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡೋದು ಲೋಹಗಳು, ಎಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡ್ತಕ್ಕಂಥದ್ದು ಅಲೋಹಗಳು. ಅದೇ ಬೇರೆ ಕಾನ್ಸೆಪ್ಟ್, ಇದೇ ಬೇರೆ ಕಾನ್ಸೆಪ್ಟ್. ಓಕೆ. ನೆಕ್ಸ್ಟ್, ದ್ಯುತಿ ತಂತು ಅಥವಾ ಆಪ್ಟಿಕಲ್ ಫೈಬರ್ಸ್. ಕಾನ್ಸೆಪ್ಟೇ ಬೇರೆ ಬೇರೆ ಇರುತ್ತೆ. ನೀವು ಸುಮ್ಮನೆ ಮಿಕ್ಸ್ ಮಾಡ್ಕೋತಿರೋ ಕಾನ್ಸೆಪ್ಟ್ ಅನ್ನ. ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಆಪ್ಟಿಕಲ್ ಫೈಬರ್ಸ್ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ನೀವೇನ್ ಮಾಡ್ತೀರಾ ಗೊತ್ತಾ? ಕ್ಲಾಸ್ ಮಾಡ್ಬೇಕಾದ್ರೆ ನನಗೆ MCQ ಮಾಡೋಕೆ ಬಿಡಲ್ಲ. ಅದನ್ನ ಹೇಳ್ರಿ, ಇದನ್ನ ಹೇಳ್ರಿ. ಇಲ್ಲಿ ಮಾಡ್ತಿರೋ ಕಾನ್ಸೆಪ್ಟೇ ಬೇರೆ, ನೀವು ತಗೋಬರೋ ಕಾನ್ಸೆಪ್ಟೇ ಬೇರೆ. ಏನ್ ಮಾಡೋದು? ವಿಧಿ ಬರಹ. ಹೈಸ್ಕೂಲ್ ಬುಕ್ ಅನ್ನ ಓದಿ. ಓಕೆ. ಆಬ್ವಿಯಸ್ಲಿ ಆನ್ಸರ್ ಏನು? ಸಂಪೂರ್ಣ ಆಂತರಿಕ ಪ್ರತಿಫಲನ. ನೀವು ಬುಕ್ ಓದ್ರಿ ಅಂದ್ರೆ ಏನ್ ಮಾಡ್ತೀರಾ ಅಂತ ನಾ ಹೇಳ? ಹೋಗಿ ಯಾವ್ದಾರ ಆಥರ್ ಬುಕ್ ಹಿಡ್ಕೋತೀರಾ? ಅಲ್ಲಿ ಏನ್ ಮಣ್ಣು ಇರಂಗಿಲ್ಲ. ಫಸ್ಟ್ ಗೌರ್ಮೆಂಟ್ ಬುಕ್ಸ್ ಅನ್ನ ಓದಿ, ಆಮೇಲೆ ಆಥರ್ ಬುಕ್ ಅನ್ನ ಓದಿ. ನೆಕ್ಸ್ಟ್, ಆಂದೋಲಿಸುವ ಸ್ಪ್ರಿಂಗ್ಗಳನ್ನು, ಓಕೆ, ಆಂದೋಲಿಸುವ ಸ್ಪ್ರಿಂಗ್ಗಳನ್ನು ಸ್ಪ್ರಿಂಗ್ ಅಂದ್ರೆ ಪೆಂಡ್ಯುಲಮ್. ಆಸಿಲೇಟ್ ಮಾಡ್ತಕ್ಕಂತ ಒಂದು ಸ್ಪ್ರಿಂಗ್ ಗಳನ್ನು ಆಧರಿಸಿ ಗಡಿಯಾರ ಒಂದನ್ನು ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ ಕೆಳಗಿನವುಗಳಲ್ಲಿ ಯಾವುದು ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಯೋಚನೆ ಮಾಡಿ, ಯೋಚನೆ ಮಾಡಿ.
ಹೌದ್ರಿ ಕಣವಿ, ಯಾಕೆ ಡೌಟ್? ಕೊಡ್ಲಾ ಪೋಲ್? ಮಲ್ಲಣ್ಣ ವೆರಿ ಗುಡ್. ಆಬ್ವಿಯಸ್ಲಿ ಆನ್ಸರ್ ಏನು? ಭೂಮಿಯ ಮೇಲೆ ಯಾವ ಸಮಯವನ್ನ ಆಧರಿಸಿರುತ್ತೋ ಹಾಗೆ ಇರತ್ತೆ. ಯಾವ ಸಮಯವನ್ನ ಆಧರಿಸಿರುತ್ತೋ ಹಾಗೆ ಇರತ್ತೆ ಅಲ್ವಾ? ನೆಕ್ಸ್ಟ್, ಓಕೆ, ಓದ್ಕೊಳ್ಳಿ. ಒನ್ ಸೆಕೆಂಡ್. ಸಿಲಿಕಾನ್ ಆಕ್ಸೈಡ್ ಆನ್ಸರ್ ಬಂದು 20 ರಿಂದ 20,000 ಹರ್ಟ್ಸ್ಗಳು ಅಲ್ವಾ? ಸೊ 20 ಕಿಲೋ ಹರ್ಟ್ಸ್ಗಳಿಂದ 20,000, ಓಕೆ, 20,000 ಕಿಲೋ ಹರ್ಟ್ಸ್ಗಳು. ದಟ್ ಮೀನ್ಸ್ 20 ರಿಂದ 20,000 ಕಿಲೋ ಹರ್ಟ್ಸ್ ನಾವು ಕೇಳೋ ಅಂತದ್ದು. ಇದಕ್ಕಿಂತ ಕಡಿಮೆ ಇದ್ರೆ ಇನ್ಫ್ರಾಸೋನಿಕ್, ಜಾಸ್ತಿ ಇದ್ರೆ ಅಲ್ಟ್ರಾಸೋನಿಕ್. ಇನ್ಫ್ರಾಸೋನಿಕ್, ಅಲ್ಟ್ರಾಸೋನಿಕ್ ನಾವು ಕೇಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ನಾವು ಕೇಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ರೀಸನ್, ನಮ್ಮ ವ್ಯಾಪ್ತಿಗಿಂತ ಕಡಿಮೆ ಇದೆ, ಇಲ್ಲ ನಮ್ಮ ವ್ಯಾಪ್ತಿಗಿಂತ ಜಾಸ್ತಿ ಇದೆ ಅಲ್ವಾ? ನೆಕ್ಸ್ಟ್, ಹೌದು, ಶಬ್ದವನ್ನ ಯಾವ ಸಾಧನದಿಂದ ಅಳತೆ ಮಾಡ್ತೀವಿ? ಯಾವ ಸಾಧನವನ್ನ ಅಳತೆ ಮಾಡ್ತೀವಿ? ನಾ ಏಕಮಾನ ಕೇಳ್ತಾ ಇಲ್ಲ, ಸಾಧನ. ಆಡಿಯೋಮೀಟರ್. ಓಕೆ, ಏಕಮಾನ ಅಂತ ಕೇಳಿದ್ರೆ ನೀವೇನು ಹೇಳ್ಬೇಕು? ಡೆಸಿಬಲ್. ಓಕೆ, ಅಧ್ಯಯನ ಅಂತಂದ್ರೆ ಅಕೌಸ್ಟಿಕ್. ಅಧ್ಯಯನ ಅಂದ್ರೆ ಏನಂತ ಅರ್ಥ? ಅಕೌಸ್ಟಿಕ್. ಓಕೆ, ಬೆಳವಣಿಗೆಯ ಹಾರ್ಮೋನ್ ಈ ಕೆಳಗಿನ ಯಾವ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಪ್ರಶ್ನೆ. ಬೆಳವಣಿಗೆಯ ಹಾರ್ಮೋನ್ ಈ ಕೆಳಗಿನ ಯಾವ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಪ್ರಶ್ನೆ. ಬೆಳವಣಿಗೆ ಪೋಲ್ ತಗೊಳ್ರಿ. ಕ್ವಶನ್ ಪೇಪರ್ ಎಷ್ಟು ಟಫ್ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಎಕ್ಸಾಮ್ ಇದೆ ಜೂನ್ ಅಲ್ಲಿ, ನೆನಪಿದೆ ಅಲ್ಲ? ಎಕ್ಸಾಮ್ ಕಾಲ್ಫರ್ ಮಾಡಲ್ಲ ಏನೂ ಇಲ್ಲ ಅಂತೀರಾ. ಬೆಳವಣಿಗೆಯ ಹಾರ್ಮೋನ್ ಈ ಕೆಳಗಿನ ಯಾವ ಗ್ರಂಥಿಯಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೇಳಿದರೆ ಆನ್ಸರ್ ಆಬ್ವಿಯಸ್ಲಿ ಪಿಟ್ಯುಟರಿ ಗ್ರಂಥಿ ಅಂತ. ಓಕೆ, ಸೊ ಹಾಗಾದ್ರೆ ಪಿಟ್ಯುಟರಿ ಗ್ರಂಥಿ ಸರಿಸುಮಾರು 8 ರಿಂದ 9 ಹಾರ್ಮೋನ್ಸ್ ಗಳನ್ನ ಉತ್ಪತ್ತಿ ಮಾಡುತ್ತೆ. ಎಷ್ಟು ಹಾರ್ಮೋನ್ಸ್ ಅನ್ನು ಉತ್ಪತ್ತಿ ಮಾಡುತ್ತೆ? 8 ರಿಂದ 9 ಹಾರ್ಮೋನ್ಸ್ ಗಳನ್ನ ಉತ್ಪತ್ತಿ ಮಾಡುತ್ತೆ. ಯಾವ್ದ್ಯಾವ್ದು ಅಂತ ಯಾರು ಹೇಳ್ತೀರಾ? GH ಹಾರ್ಮೋನ್, MSH ಹಾರ್ಮೋನ್, ACTH ಹಾರ್ಮೋನ್, ಓಕೆ, ADH ಹಾರ್ಮೋನ್, ಆಮೇಲೆ ಆಕ್ಸಿಟೋಸಿನ್ ಅಥವಾ OT ಹಾರ್ಮೋನ್, ಆಮೇಲೆ LH ಹಾರ್ಮೋನ್, LTH ಹಾರ್ಮೋನ್, ಅಲ್ವಾ? ಸೊ ಇವೆಲ್ಲನೂ ಕೂಡ ಯಾರು ಉತ್ಪತ್ತಿ ಮಾಡುವಂತರು? ಪಿಟ್ಯುಟರಿ ಗ್ರಂಥಿ ಅಂತ. ಹಾಗಾದ್ರೆ ಇನ್ನ ಒಂದು ಕ್ವಶನ್, ವ್ಯಾಸೋಪ್ರೆಸಿನ್ ಅಂದ್ರೆ ADH ಅಂತ. ಇದು ನಿಮ್ಮ PC ಫೇಮಸ್ ಕ್ವಶನ್. ಮೂತ್ರವನ್ನು ನಿಯಂತ್ರಿಸುವ ಹಾರ್ಮೋನ್ ಹೆಸರೇನು ಅಂತ ವ್ಯಾಸೋಪ್ರೆಸಿನ್ ಅಂತ ಕೇಳ್ತಾರೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳಿ. ಕ್ವಶನ್, ಕೆಳಗಿನ ಯಾವ ಗ್ರಂಥಿ ಉತ್ಪಾದಿಸುವ ಹಾರ್ಮೋನ್ ಅನ್ನು
ಕೆಳಗಿನ ಯಾವ ಗ್ರಂಥಿ ಉತ್ಪಾದಿಸುವ ಹಾರ್ಮೋನ್ ಅನ್ನು ವೈದ್ಯರ ಸಲಹಾ ಪೆಟ್ಟಿಗೆ ಎಂದು ಕರೆಯಲಾಗುತ್ತದೆ? ವೈದ್ಯರ ಸಲಹಾ ಪೆಟ್ಟಿಗೆ ಎಂದು ಕರೆಯಲಾಗುತ್ತದೆ. ಪೋಲ್. ವೈದ್ಯರ ಸಲಹಾ ಪೆಟ್ಟಿಗೆ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಇದು ನಮ್ಮ ಎಮರ್ಜೆನ್ಸಿ ಹಾರ್ಮೋನ್ ಆಗಿರುತ್ತೆ. ಓಕೆ, ಎಮರ್ಜೆನ್ಸಿ ಹಾರ್ಮೋನ್ ಆಗಿರೋದ್ರಿಂದ ತಕ್ಷಣದಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಗಳಿಗೆ ನಿವಾರಣೆ ಕೊಡ್ಲಿಕ್ಕೆ ಡಾಕ್ಟರ್ ಇದು ಕಂಟೆಂಟ್ ಅನ್ನ ಯಾವಾಗ್ಲೂ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ? ಅದಕ್ಕೆ ಅದನ್ನ ಡಾಕ್ಟರ್ ಸಜೆಷನ್ ಬಾಕ್ಸ್ ಅಂತಾರೆ. ಎಷ್ಟು ನಿಕ್ ನೇಮ್ಸ್ ಗಳಿದೆ ಅಂತ ಹೇಳಿದ್ರೆ, ಅಡ್ರಿನಲ್ ಗ್ರಂಥಿ ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ ಹೆಸರು ಅಡ್ರಿನಲಿನ್ ಅಂತ. ಆ ಹಾರ್ಮೋನ್ ಹೆಸರೇನು? ಅಡ್ರಿನಲಿನ್ ಅಂತ ಅಲ್ವಾ? ಈ ಅಡ್ರಿನಲಿನ್ ಹಾರ್ಮೋನ್ಗೆ ಒಂದು 9 ರಿಂದ 10 ನಿಕ್ ನೇಮ್ಸ್ ಗಳಿದೆ, ಕಡಿಮೆ ಅಂದ್ರೂ ಕೂಡ ಅಲ್ವಾ? ಯಾವ್ದ್ಯಾವ್ದು? ಒಂದು ಟೋಪಿ ಆಕಾರದ ಗ್ರಂಥಿ, ರೈಟ್. ಇನ್ನೊಂದು ತ್ರಿಭುಜಾಕಾರದ ಗ್ರಂಥಿ, ಸೂಪರ್ ರೆನಲ್ ಹಾರ್ಮೋನ್. ನಿಮ್ ಎಕ್ಸಾಮ್ ಅಲ್ಲಿ ಯಾವ್ದನ್ನಾದ್ರೂ ಕೊಡ್ಬೋದು, ನಿಕ್ ನೇಮ್ ಕೊಟ್ಟು ಯಾವ್ದನ್ನ ಕರೆಯಲಾಗತ್ತೆ ಅಂತ. ಸೂಪರ್ ರೆನಲ್ ಹಾರ್ಮೋನ್. ತುರ್ತು ಪರಿಸ್ಥಿತಿಯಲ್ಲಿ ಉತ್ಪತ್ತಿ ಆಗೋದ್ರಿಂದ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಥವಾ ಎಮರ್ಜೆನ್ಸಿ ಹಾರ್ಮೋನ್ ಅಲ್ವಾ? ವೆರಿ ಗುಡ್. ಡಾಕ್ಟರ್ಸ್ ಸಜೆಷನ್ ಬಾಕ್ಸ್, ವೈದ್ಯರ ಸಲಹಾ ಪೆಟ್ಟಿಗೆ ಅಲ್ವಾ? ವೆರಿ ಗುಡ್. ನಾರ್ ಅಡ್ರಿನಲಿನ್. ನೆಕ್ಸ್ಟ್ ಎಪಿನೆಪ್ರಿನ್, ಆಮೇಲೆ ಡೋಪಾಮೈನ್, ಆಮೇಲೆ 4S ಹಾರ್ಮೋನ್ ಅಲ್ವಾ? 3F ಹಾರ್ಮೋನ್. ಇವೆಲ್ಲನೂ ಕೂಡ ಯಾವುದರ ನಿಕ್ ನೇಮು? ಅಡ್ರಿನಲ್ ಹಾರ್ಮೋನಿಗಿರುವಂತ ನಿಕ್ ನೇಮ್ಗಳು. ಇಲ್ಲ, ಪ್ರೀವಿಯಸ್ ಕ್ಲಾಸ್ ಯಾವುದನ್ನು ಕೂಡ ಡಿಲೀಟ್ ಮಾಡಿಲ್ಲ ಸುನಿಲ್. ಯಾಕೆ? ಗೋಪಿ, ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಸ್ಪೆಷಲಿ ಪಿಸಿಲಿ ತುಂಬಾ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈಸಿ ಇದೆ, ತುಂಬಾ ಈಸಿ ಇದೆ. ಓಝೋನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸಿ ಇಸ್ ದ ರೈಟ್. ಓಕೆ, ಓಝೋನ್ ಎಂಬುದು ಕಾರ್ಬನ್ನ 3 ಅಣುಗಳಿಂದಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ? ಕಾರ್ಬನ್ನ 3 ಅಣುಗಳಲ್ಲ, ಅದು ಆಮ್ಲಜನಕದ 3 ಅಣುಗಳು. ಅದಕ್ಕೆ ಇದು ತಪ್ಪು ಅಲ್ವಾ? ನೆಕ್ಸ್ಟ್, ಓಝೋನ್ ಒಂದು ಪ್ರಾಣಾಂತಿಕ ವಿಷವಾಗಿದೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ರೈಟ್. ಓಝೋನ್ ಡಿಪ್ರೆಷನ್ ಆಗ್ತಾ ಇದ್ದ ಹಾಗೆ ನಮ್ಮ ವಾತಾವರಣ ಹಾಳಾಗುತ್ತೆ. ಈ ಓಝೋನ್ ಅನ್ನೋದು ಇವನ್ ಗ್ರೀನ್ ಹೌಸ್ ಎಫೆಕ್ಟ್ಗೂ ಕೂಡ ಕಾರಣ ಆಗುತ್ತೆ. ಅದಕ್ಕೆ ಇದು ಸರಿ ಅಲ್ವಾ? ನೆಕ್ಸ್ಟ್, ನೆರಳಾತೀತ ಕಿರಣಗಳು ನೈಟ್ರೋಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಸಂಯುಕ್ತವೇ ಓಝೋನ್. 100% ಅಲ್ಲ. ಓಝೋನ್ ಯಾವುದರ ಸಂಯುಕ್ತನೂ ಅಲ್ಲ, ಅದು ಆಮ್ಲಜನಕದ 3 ಅಣುಗಳ ಸಂಯುಕ್ತ. ಓಕೆ, ಹಂಗಾಗಿ 1ನೇದು ಮತ್ತೆ 3ನೇದು ತಪ್ಪಾಗಿದೆ, 2ನೇದು ಮಾತ್ರ ಕರೆಕ್ಟ್ ಇದೆ ಅಂತ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಜೋಡಿಗಳನ್ನ ಗುರುತಿಸ್ಬೇಕಂತೆ. ಯಾವ್ದು ಕರೆಕ್ಟ್ ಇದೆ? ಇಲ್ಲಿ ಕೆಲವೊಂದಿಷ್ಟು ಮಾಧ್ಯಮ ಕೊಟ್ಟಿದ್ದಾರೆ, 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸಫಾನ್ ಮತ್ತಿನ್ನೊಂದು ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಅಲ್ವಾ? ನೋಡಿ, ಮಂಜುಗೆಡ್ಡೆ ವಕ್ರೀಭವನ ಸೂಚ್ಯಂಕ, ವಜ್ರದ ವಕ್ರೀಭವನ ಸೂಚ್ಯಂಕ, ಗಾಳಿಯ ವಕ್ರೀಭವನ ಸೂಚ್ಯಂಕ ಅಂತ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಒಂದು ಲಿಸ್ಟ್ ಕೊಟ್ಟಿದ್ದೆ ನಿಮಗೆ. ಆನ್ಸರು 3 ಕರೆಕ್ಟ್. ಓಕೆ, ನೋಡಿ, ಮಂಜುಗೆಡ್ಡೆಯ ವಕ್ರೀಭವನ ಸೂಚ್ಯಂಕ 1.31. ಓಕೆ, ವಜ್ರದ ವಕ್ರೀಭವನ ಸೂಚ್ಯಂಕ 2.42, ಅತಿ ಹೆಚ್ಚು ವಕ್ರೀಭವನವನ್ನು ಹೊಂದಿರತಕ್ಕಂಥದ್ದು ಅಂತ. ಗಾಳಿಯ ವಕ್ರೀಭವನ ಸೂಚ್ಯಂಕ 1.0003. ಮಾನವನ ಕಣ್ಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ ನೋಡಿ. ಐರಿಸ್ ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ.
ಓಕೆ, ಕಣ್ಣು ಪಾಪೆ ಅಂದ್ರೆ ಪ್ಯೂಪಿಲ್, ಅಂದ್ರೆ ಪ್ಯೂಪಿಲ್ ಕಂಟ್ರೋಲ್ಡ್ ಬೈ ದಿ ಐರಿಸ್ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಅಕ್ಷಿಪಟಲವು ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ಮಸೂರದ ಮೇಲೆ ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ವರ್ಣಪಟಲ ಅಥವಾ ಐರಿಸ್ ಎಂಬ ರಚನೆಯು ಕಾರ್ನಿಯಾದ ಹಿಂಭಾಗದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ನೋಡಿ ಹಾಗಾದ್ರೆ ಯಾವ್ದು ಕರೆಕ್ಟ್ ಅಂತ. ತಪ್ಪಾದ ಹೇಳಿಕೆ ಕೇಳಿದರೆ ಅವರು, ತಪ್ಪು. ಮೇಡಮ್ ತಪ್ಪೇ ಇರ್ಲಿ, ಹೇಳಿ, ತಗೊಳ್ರಿ, ಪೋಲ್ ತಗೊಳ್ರಿ. ಓಕೆ, ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಕ್ಚುಲಿ ಇದು ತಪ್ಪಾಗಿದೆ. ಓಕೆ, ಬಟ್ ಇಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಸಿ, ವರ್ಣಪಟಲ ಎಂಬ ರಚನೆಯು ಕಾರ್ನಿಯಾದ ಹಿಂಭಾಗದಲ್ಲಿರತ್ತೆ ಅಂತ. ಸೊ ಇದು ಕಾರ್ನಿಯಾ ಅಂತ ಅನ್ಕೊಳ್ಳಿ, ಇಲ್ಲಿ ಮಸೂರ ಇರತ್ತೆ. ಓಕೆ, ಇಲ್ಲಿ ನೋಡಿ, ಈ ಮಸೂರದ ಕೆಳಭಾಗದಲ್ಲಿನೇ ಏನಿರತ್ತಪ್ಪ ಅಂತ ಹೇಳಿದ್ರೆ ವರ್ಣಪಟಲ ಇರತ್ತೆ. ಓಕೆ, ದಟ್ಸ್ ವೈ ಇದು ಕರೆಕ್ಟ್. ನೆಕ್ಸ್ಟ್, ಐರಿಸ್ ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಐರಿಸ್ ಇಲ್ಲಿ ಕಂಡು ಬರುತ್ತೆ, ಪಾಪೆ ಇಲ್ಲಿ ಕಂಡು ಬರುತ್ತೆ. ಓಕೆ, ಹಂಗಾಗಿ ಇಲ್ಲಿ ಗಾತ್ರವನ್ನ ನಿಯಂತ್ರಣ ಮಾಡುತ್ತೆ. ದಟ್ಸ್ ವೈ ಕರೆಕ್ಟ್, 100% ಇದು ಕರೆಕ್ಟ್ ಇದೆ. ಮತ್ತೆ ಸುಮ್ಮನೆ ನಿಮಗೆ ಕನ್ಫ್ಯೂಷನ್ ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೇನ್ ಮಾಡಿದೆ ಅಂತ ಹೇಳಿದ್ರೆ ಕ್ಲಿಯರ್ ಮಾಡೋಣ ಅಂತ ಹೋದೆ, ಬಟ್ ಅದೇ ಆಪ್ಷನ್ ರೈಟ್.